Good evening to my beloved students, my friends, and viewers of this channel. This is words ending with the Y and T. So 25 words are given in the Y words ending with the Y words, and other 25 words are given in the ending with the T. It is T of the English word, English not word, letters. Number one is, I will explain you which is the some difficult word. Critically means apattu. So ತೀವ್ರವಾದ, his condition is critical. One person admitted to the hospital, and if he is not recoverable, then they say this is condition is critically. Next, abjectly means ಕೀಳಾಗಿ ಕಾಣುವುದು. Abruptly means ಇದ್ದಕ್ಕಿದ್ದ ಹಾಗೆ. All of sudden, he get ready to go for the war field. ಸೊ ಅಬ್ರಪ್ಟಿ ಅಸಂಬದ್ಧ. ಅಕಾಡೆಮಿ ನಿಮಗೆ ಗೊತ್ತೇ ಇದೆ, ಯೂನಿವರ್ಸಿಟಿಗಳಲ್ಲೆಲ್ಲ ಇರ್ತದೆ ತಜ್ಞರ ಸಭೆಗಳು. ಅಂದರೆ ದಿಟ್ ಈಸ್ ದಿ ಪ್ರೊಫೆಸರ್ಸ್ ಆರ್ ಡೀನ್ಸ್, ಪ್ರೊಫೆಸರ್ಸ್ particularly and the members of the particular and management level. Primary, second, hardly you know. Currency means ಚಲಾವಣೆ. ನೋಡಿ, ಈಗ ಚಾಲ್ತಿಯಲ್ಲಿರುವ ಚಲಾವಣೆ ನಾಣ್ಯ, ಇಟ್ ಈಸ್ ಕರೆನ್ಸಿ. ಇಂಟೆನ್ಸಿಟಿ ಮೀನ್ಸ್ ತೀವ್ರತೆ, ಸೇಮ್ ಮೀನಿಂಗ್. ನೆಕ್ಸ್ಟ್ ಈಸ್ ಫ್ಲೆಕ್ಸಿಬಿಲಿಟಿ, ಯು ನೋ. ಎಕ್ಸಸರಿ, ಯು ನೋ. ಅಧಿಕವಾದ, ಹೆಚ್ಚಾದ. ಎಸಿಬಿಲಿಟಿ ಮೀನ್ಸ್ ಎತ್ತರದ ಸ್ಥಳ, ದಿಬ್ಬ ಅಂತ ಹೇಳ್ತೇವೆ ನಾವು. ಅತಿ ಎತ್ತರ ಸ್ಥಳ, ಈ ಪರ್ವತ ಶ್ರೇಣಿಗಳಲ್ಲಿ, ಗುಡ್ಡೆಗಳಲ್ಲಿ ನಾವು ಹೋದರೆ ಅದನ್ನು ನಾವು ಎಸಿಲಿಬಿಟಿ ಅಂತ ಹೇಳ್ತೇವೆ. ಕ್ರೆಡಿಬಿಲಿಟಿ, ನಂಬಿಕೆ. ಕ್ರೆವೆನ್ಲಿ, ಹೇಳಿತನ. ಕ್ರಿಯೇಟಿವಿಟಿ, ಯುನೋ, ಕ್ರಿಯಾಶೀಲತೆ. ವೆಲಾಸಿಟಿ ಈಸ್ ವೇಗದ ಪ್ರಮಾಣ. ಎಕ್ರಿಮನಿ, ಕಟುವಾದ. ಎಕ್ಯುರೇಸಿ, ನಿಖರತೆ, ಯುನೋ. ಆ್ಯಂಡ್ ದಿ ಅಕಂಪನಿಮೆಂಟ್, ವಾದ್ಯಗಾರ. ಅಬಂಡನ್ಮೆಂಟ್, ವಿರಕ್ತ, ಸನ್ಯಾಸ. ನೆಕ್ಸ್ಟ್ ಈಸ್ ರಿಕ್ವೈರ್ಮೆಂಟ್, ಸ್ವಾಧೀನಪಡಿಸಿಕೊಳ್ಳುವುದು. ರಿಕ್ವೈರ್ಮೆಂಟ್ ನಮ್ಮ ಅವಶ್ಯಕತೆ. ನಮಗೆ ವಾಟ್ ಈಸ್ ದಿ ರಿಕ್ವೈರ್ಮೆಂಟ್ ಟು write the particular essay or the books, just like from the authors. It is the ಅವ್ರಿಗೆ ಏನೇನು ಅವಶ್ಯಕತೆ ಬೇಕು, ಏನು ಬೇಕು ಅದನ್ನು ಅವರು, ಇಟ್ ಈಸ್ ಕಾಲ್ಡ್ ದಿ ರಿಕ್ವೈರ್ಮೆಂಟ್ಸ್. ಅಡ್ಜರ್ನ್ಮೆಂಟ್, ಮುಂದೂಡಿಸುವುದು. ಅಡ್ಜಸ್ಟ್ಮೆಂಟ್ ನಿಮ್ಗೆ ಗೊತ್ತೇ ಇದೆ, ಹೊಂದಾಣಿಕೆ. ಬ್ಯಾಕ್ಟೀರಿಯಾಲಜಿಸ್ಟ್ ಮೀನ್ಸ್ ಅಣುಶಾಸ್ತ್ರಜ್ಞ ಅಥವಾ ಅಡುವಿನಲ್ಲಿ. ಈಗ ನಾವು ಇದು ಅಣುಶಾಸ್ತ್ರಜ್ಞ ಮೀನ್ಸ್ ಹಿಂದಿನ ಇದು ಹುದ್ದೆ. ಅಂದರೆ ದೊಡ್ಡ ಹುದ್ದೆಗಳಲ್ಲಿ ಆಗ ಹಿಂದೆ ಶಾಸ್ತ್ರಜ್ಞ ಅಂತ ಹೇಳ್ತಾಯಿದ್ರು, ಅಂದರೆ ಪಂಡಿತರು. ಇಲ್ಲಿಗೆ ನಾವು PhD ಮಾಡಿದ ಹಾಗೆ. ಫಾಲ್ಸ್ ಸ್ಟೇಟ್ಮೆಂಟ್, ಸುಳ್ಳು ಹೇಳಿಕೆ. ಕಂಪಾರ್ಟ್ಮೆಂಟ್ ಮೀನ್ಸ್ ಬೇರ್ಪಟ್ಟ ಸ್ಥಳ, ಇದ್ದದರಲ್ಲೇ. ನಾವು ಬ್ಯಾಗ್ನಲ್ಲಿ ನಾವು ಹೇಳ್ತಾ ಇದ್ದು ಅಪಾರ್ಟ್ಮೆಂಟ್ಗಳು 3-4 ಇದ್ದಾವೆ ಅಂಥೇಳಿ. ಸೊ ಒಂದೊಂದು ಮೀನಿಂಗಲ್ಲಿ ಸ್ವಲ್ಪ ಡಿಫರೆನ್ಸ್ ಚೇಂಜ್ ಇರ್ತದೆ, ಬಟ್ ಇದು ಕರೆಕ್ಟ್ ಶಬ್ದ ಬೇರ್ಪಟ್ಟ ಸ್ಥಳ. ಲಿಕ್ವಿಡ್ ಸಾಲಿಡ್ ಮೀನ್ಸ್ ಕರಗುವ ದ್ರವ ವಸ್ತು. ಮ್ಯಾಗ್ನೀಷಿಯನ್ ನಿಮಗೆ ಗೊತ್ತೇ ಇದೆ. ಮ್ಯಾಗ್ನಿಲೋಲೆಂಟ್, ಆತ್ಮಪ್ರಶಂಸೆ. ಡಿಸ್ಪ್ಲೇಸ್ಮೆಂಟ್, ಸ್ಥಳಾಂತರಗೊಳ್ಳು. ಡಿಸ್ಪಾರ್ಗ್ಮೆಂಟ್, ಹೀನವಾಗಿ, ಅವಮಾನವಾಗಿ ಮಾಡಿಸುವುದು. ಸೊ
disinfectant, ಸೋಂಕು ನಿವಾರಕ. And more dishonest, ವಂಚನೆಯಿಂದ, ಕಪಟಿ. ರಿಸೆಪ್ಷನಿಸ್ಟ್ ಮೀನ್ಸ್ ಸ್ವಾಗತಕಾರ, ಸತ್ಕಾರ ಮಾಡುವಂಥದ್ದು. ಎಂಟರ್ಟೈನ್ಮೆಂಟ್, ಮನೋರಂಜನೆ. ಸೊ ದಿಸ್ ಈಸ್ ದಿ totally 50 words ending with the YNT. This is only for the general knowledge, to improve your vocabulary or to improve your general knowledge. These words are included in our essay rating, or any some particular words are they are dropped in the letters like that. Okay, thanking you. Bye bye.